ಭಾರತ್ ಜೋಡೋ ಅನ್ನೋದು ನಾನು ಮೊದಲ ದಿನ ಮಣಿಪುರದಿಂದ ಹೊರಟಾಗಲೇ ಹೇಳಿದೆ, ಭಾರತ್ ಚೋಡೋ ಆಗಿದೆ. ಹಾಗಾದರೆ ರಾಮ ಭಾರತವನ್ನ ಅಥವಾ ಭಾರತದ ಹಿಂದೂಗಳನ್ನ ಧ್ರುವೀಕರಿಸ್ತಾ ಇದ್ದಾನ, ಏಕೀಭವಿಸ್ತಾ ಇದ್ದಾನ, ಒಂದು ಕಡೆ ತರ್ತಾ ಇದ್ದಾನ? ಕಾಂಗ್ರೆಸ್ಸಿಗರು ಯಾವತ್ತಾದರೂ ಈ 75 ವರ್ಷದಲ್ಲಿ ಹಿಂದೂ ಧರ್ಮಕ್ಕೆ ಪೂರಕವಾಗಿ ಒಂದು ಕ್ಷಣವೂ ಯೋಚಿಸಿದ್ದಿಲ್ಲ. ಉದ್ದೇಶಪೂರ್ವಕವಾಗಿ ಹಿಂದೂ ಧರ್ಮವನ್ನ, ರಾಮನನ್ನ, ಹನುಮನನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ. ನೀವು ಒಂದು ಕೈಯಲ್ಲಿ ಸಲಾಂ ಹೊಡೆದು ಇನ್ನೊಂದು ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ತಿರುಗಾಡುವಂಥ ನಿಮ್ಮ 75 ವರ್ಷದ ಈ ನಾಟಕ ಇದೆಯಲ್ಲ, ಅದು ಜನಕ್ಕೆ ಅರ್ಥ ಆಗೋಗಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಡೀ ದೇಶದಲ್ಲಿ ಇಂಡಿ ಕೂಟ ಸಂಪೂರ್ಣವಾಗಿ ಛಿದ್ರಗೊಂಡಿದೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಬಿಜೆಪಿಯೊಂದಿಗೆ NDA ಒಟ್ಟಿಗೆ ಸೇರಿ ಹೊಸ ಸರ್ಕಾರವನ್ನು ರಚನೆ ಮಾಡಿದ್ದಾರೆ. 7 ಕಾಂಗ್ರೆಸ್ ಶಾಸಕರು ಸ್ವತಃ ಖರ್ಗೆ ಅವರಿಗೂ ಅಥವಾ ಕಾಂಗ್ರೆಸ್ಸಿನ ಹೈಕಮಾಂಡಿನಿಗೂ ಒಂದು ಕನಿಷ್ಠ ಮಟ್ಟದ ಫೋನಿಗೂ ಸಿಗದೇನೆ ಅವರು ಭೂಗತರಾಗಿದ್ದಾರೆ. ಅದರ ಜೊತೆಗೆ ಕೇಜ್ರಿವಾಲ್ ಇರ್ಬೋದು, ದೀದಿ ಇರ್ಬೋದು, ಅಥವಾ ಇಂಡಿ ಕೂಟದ ಪ್ರತಿಯೊಬ್ಬರೂ ಕೂಡ ಪಂಜಾಬನ್ನು ಸೇರಿ, ಅಖಿಲೇಶ್ ಯಾದವ್ರನ್ನು ಸೇರಿ ಎಲ್ಲರೂ ಕೂಡ ತಮ್ಮ ತಮ್ಮದೇ ಆದಂಥ ನೆಲೆಯಲ್ಲಿ ಪ್ರಾದೇಶಿಕ ಪಕ್ಷವನ್ನೇ ಮುಂಚೂಣಿಯಲ್ಲಿಟ್ಟು 24ರ ಲೋಕಸಭಾ ಎಲೆಕ್ಷನ್ನನ್ನು ನಾವು ಎದುರಿಸ್ತೇವೆ. ಯಾಕೆಂತಂದರೆ ಕಾಂಗ್ರೆಸ್ಸಿನ ಒಟ್ಟು ರೀತಿ, ನೀತಿ, ನಿಲುವು, ಸಿದ್ಧಾಂತ, ಅವರು ಮಾಡ್ಕೊಳ್ತಾ ಇರುವಂಥ ಎಡವಟ್ಟು, ಮುಖ್ಯವಾಗಿ ರಾಮ ಜನ್ಮಭೂಮಿಯ ಬಗ್ಗೆ ಅವರು ತಳೆದ ನಿಲುವು, ಇವೆಲ್ಲವೂ ಮಿತ್ರ ಪಕ್ಷಗಳಿಗೆ ಬಿಸಿ ತುಪ್ಪವಾಯಿತು. ಮತ್ತು ಇವರನ್ನು ನಂಬಿಕೊಂಡು ಹೋದರೆ ಖಂಡಿತಕ್ಕೂ ನಮಗೆ ಹಗ್ಗವೋ ಹಳ್ಳವೋ ಗತಿ ಅನ್ನುವಂಥ ಒಂದು ತೀರ್ಮಾನಕ್ಕೆ ಇಂಡಿ ಕೂಟ ಬಂದ ಹಾಗೆ ಕಾಣುತ್ತೆ. ಮತ್ತು ಕಾಂಗ್ರೆಸ್ಸಿಗೆ ಕೂಡ ಇಡೀದಾಗಿ ರಾಮ ಲಲ್ಲನ ಪ್ರತಿಷ್ಠಾಪನೆಯ ಪೂರ್ವ ಮತ್ತು ರಾಮ ಲಲ್ಲನ ಪುನರ್ ಪ್ರತಿಷ್ಠಾಪನೆಯ ನಂತರದ ಈ ಎರಡೂ ಕಾಲಘಟ್ಟದಲ್ಲಿ, ಎರಡೂ ಸಂದರ್ಭಗಳಲ್ಲಿ ತನ್ನದೇ ಆದಂಥ ಪಕ್ಷದ ಒಂದು ನೀತಿಯನ್ನು ಸರಿಯಾಗಿ ನಿರೂಪಣೆ ಮಾಡಲಿಕ್ಕೆ ಆಗಿಲ್ಲ. ಪಂಚರಾಜ್ಯದ ಚುನಾವಣೆಯ ಹಿಂದಿನ ಸ್ಥಿತಿ ಕಾಂಗ್ರೆಸ್ಸಿಂದು ಒಂದು ರೀತಿಯಲ್ಲಿ ಏಕಚಕ್ರಾಧಿಪತ್ಯ ನಮ್ಮದೇ ಮುಂದೆ ಅನ್ನುವಂಥ ಒಂದು ಭಾವನೆ ಇತ್ತು. ಅದರ ನಂತರ ಪಂಚರಾಜ್ಯ ಚುನಾವಣೆಯಲ್ಲಿ ಆದಂಥ ಮಂಗಳಾರತಿ ಅವರ ಆತ್ಮವನ್ನು, ಧೃತಿಯನ್ನು ಮತ್ತು ಅವರ ಇಡೀದಾದಂಥ ಅಹಂಕಾರವನ್ನು ಧರಾಶಾಯಿಯಾಗಿಸಿತು. ಒಂದು ಆತ್ಮಾವಲೋಕನಕ್ಕೂ ಮುಂದಾಗದೇ ಇದ್ದಂಥ ಒಂದು ದಿಗ್ಭ್ರಮೆಯನ್ನು, ಯಾವುದೇ ದಿಕ್ಸೂಚಿಯೂ ಇಲ್ಲದೇನೆ ಮಂಕು ಕವಿದ ಹಾಗೆ ಕಾಂಗ್ರೆಸ್ಸು ಕರ್ನಾಟಕ ಮತ್ತು ತೆಲಂಗಾಣ ಎರಡನ್ನೇ ಇಟ್ಟುಕೊಂಡು ಮುಂದೇನು ಅನ್ನುವಂಥ ಒಂದು ಯೋಚನೆ ಮಾಡ್ತಾ ಇದ್ದಾಗಲೇ ಭಾರತ್ ಜೋಡೋ ಯಾತ್ರೆಯಲ್ಲಿ ನಮಗೇನು ಯಶಸ್ಸು ಸಿಕ್ಕಿತು, ಅದರ ಇನ್ನೊಂದು ಯಾತ್ರೆಯನ್ನು ಅದಕ್ಕಿಂತ ಬೃಹತ್ತಾಗಿ ಉತ್ತರ ಭಾರತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಣಿಪುರದಿಂದ ಆರಂಭಿಸಿ ಮಹಾರಾಷ್ಟ್ರದವರೆಗೆ ಅಂತ ನ್ಯಾಯಯಾತ್ರೆ ಆರಂಭಿಸಿದರು. ಅದು ಯಾವ ಗಳಿಗೆಯಲ್ಲಿ ಆ ನ್ಯಾಯಯಾತ್ರೆಯನ್ನು ಆರಂಭಿಸಿದ್ರೋ ಗೊತ್ತಿಲ್ಲ. ಆ ಇಡೀ ನ್ಯಾಯಯಾತ್ರೆಯೇ ಇವತ್ತು ಕಾಂಗ್ರೆಸ್ಸಿನ ಅವಸಾನದ ಯಾತ್ರೆಯೂ ಆಗಿದೆ. ಭಾರತ್ ಜೋಡೋ ಅನ್ನೋದು ನಾನು ಮೊದಲ ದಿನ ಮಣಿಪುರದಿಂದ ಹೊರಟಾಗಲೇ ಹೇಳಿದೆ, ಭಾರತ್ ಚೋಡೋ ಆಗಿದೆ. ಯಾಕೆಂತಂದರೆ ಮಹಾರಾಷ್ಟ್ರದಲ್ಲಿ ರಾಹುಲ್ ಗಾಂಧಿಯ ಆಪ್ತ ಯುವ ಮುಖಂಡನೇ ಏಕನಾಥ್ ಶಿಂದೆ ಅವರ ಪಕ್ಷಕ್ಕೆ ಜಾಯಿನ್ ಆದದ್ದು ಭಾರತ್ ಜೋಡೋ ಅಲ್ಲ, ಇದು ಭಾರತ್ ಚೋಡೋ ಅಂತ. ಅಲ್ಲಿಂದ ಆರಂಭ ಆಯಿತು. ಆಮೇಲೆ ರಾಮ ಮಂದಿರಕ್ಕೆ ಬರ್ತೇವೋ ಇಲ್ಲವೋ ಅನ್ನುವಂಥ ಕೇಂದ್ರದಲ್ಲೂ ರಾಜ್ಯದಲ್ಲೂ ನಮಗೆ ಇನ್ವಿಟೇಷನ್ ಕೊಟ್ಟಿಲ್ಲ ಅಂತ ತಗಾದೆ, ಇನ್ವಿಟೇಷನ್ ಕೊಟ್ಟ ಮೇಲೆ ಹೋಗ್ತಾರೋ ಬಿಡ್ತಾರೋ ಅಂತ ತಗಾದೆ. ರಾಮ, ದಶರಥ ರಾಮ ಬೇಕು ನಮಗೆ, ಮೋದಿ ರಾಮ ಬೇಡ, ಗಾಂಧಿ ರಾಮ ಬೇಕು, ಅದು BJP ರಾಮ, ಮೋದಿ ರಾಮ, ಟೆಂಟಿನ ಗೊಂಬೆ,
ಹೀಗೆ ಬಾಯಿಗೆ ಬಂದ ಹಾಗೆ ಮಾತಾಡಲಿಕ್ಕೆ ಶುರು ಮಾಡಿದರು. ಕೊನೆಗೆ ಯಾವಾಗ 22ಕ್ಕೆ ಸರಿಯಾದಂಥ ರೀತಿಯಲ್ಲಿ, ಅದರ ಮಧ್ಯೆಯೂ ಯಾರನ್ನೋ ಚೂ ಬಿಟ್ಟು ಕೋರ್ಟಿಗೆ ಕೂಡ ಹೋಗುವ ಪ್ರಯತ್ನ ನಡೆಸಿತ್ತು ಕಾಂಗ್ರೆಸ್ಸು. ಐಡಿ ರಾಮಲಲ್ಲಾನ ಪುನರ್ ಪ್ರತಿಷ್ಠಾಪನೆಯನ್ನು ನಿಲ್ಲಿಸಬೇಕು ಅಂತ. ಇನ್ನಿಲ್ಲದ ತಗಾದೆ. ಯಾವಾಗ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆ ಆಯಿತೋ, ಇಡೀ ದೇಶ ವಿದೇಶ ಪ್ರಪಂಚದಾದ್ಯಂತ 65ಕ್ಕೂ ಹೆಚ್ಚು ದೇಶಗಳಲ್ಲಿ ಅದರ ಸಂಭ್ರಮ ಆಚರಣೆ ಆಯಿತೋ, ಭಾರತದ ಮೂಲೆ ಮೂಲೆ ಮೂಲೆಯಲ್ಲಿ ಹಿಂದುತ್ವದ ಅಥವಾ ರಾಮಲಲ್ಲಾನ ಅಥವಾ ಸನಾತನ ಧರ್ಮದ ಪುನರುತ್ಥಾನದ ಒಂದು ಜ್ವಾಲೆಯ ರೀತಿ, ಬೆಳಕಿನ ರೀತಿ, ಆ ಉತ್ಕರ್ಷದ ಇಡೀಯದಾದಂಥ ಅಲೆಯನ್ನು ಕಂಡು ಕಾಂಗ್ರೆಸ್ಸು ನಿಜಕ್ಕೂ ಬೆಚ್ಚಿದೆ. ಹಾಗಾದರೆ ರಾಮ ಭಾರತವನ್ನು ಅಥವಾ ಭಾರತದ ಹಿಂದೂಗಳನ್ನು ಧ್ರುವೀಕರಿಸ್ತಾ ಇದ್ದಾನ, ಏಕೀಭವಿಸ್ತಾ ಇದ್ದಾನ, ಒಂದು ಕಡೆ ತರ್ತಾ ಇದ್ದಾನ? ಸಾವಿರಾರು ವರ್ಷಗಳಿಂದ ಈ ಮಹಮ್ಮದೀಯರ ದಾಳಿಯನ್ನು ಬ್ರಿಟಿಷರ, ಪೋರ್ಚುಗೀಸರ, ಡಚ್ಚರ, ಹೀಗೆ ವಿದೇಶಿ ಆಕ್ರಮಣಕ್ಕೆ ಮತ್ತು ದೇಶದ ಒಳಗಿರುವಂಥ ದೇಶದ್ರೋಹಿಗಳ ಆಕ್ರಮಣಕ್ಕೆ ಎರಡೂ ಕಡೆಯಿಂದ ತುತ್ತಾಗಿ ತನ್ನ ಇಡೀಯದಾದಂಥ ಸಂಸ್ಕೃತಿಯನ್ನು, ಧರ್ಮವನ್ನು, ಆರಾಧನಾ ಸಂಸ್ಕೃತಿಯನ್ನು, ಸನಾತನ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದಕ್ಕೇ ಹೋರಾಟ ಮಾಡಬೇಕಾಯಿತು. ಅದರ ಮಧ್ಯೆ ಜಾತಿ, ಧರ್ಮ, ಪಂಗಡ, ವರ್ಗ, ಹೀಗೆ ನಮ್ಮನ್ನು ಬ್ರಿಟಿಷರಿಂದ ಹಿಡಿದು ಈ ಕಾಂಗ್ರೆಸ್ನವರವರೆಗೆ ಪ್ರತಿಯೊಬ್ಬರೂ ನಮ್ಮನ್ನು ಒಡೆತಾ ಬಂದರು. ಹಿಂದೂ ಧರ್ಮಕ್ಕೆ ಒಂದು ಜಾತಿಯೇ ಬಹಳ ದೊಡ್ಡ ಶಾಪವಾಗಿ ತಟ್ಟಿತು. ಹಾಗಾಗಿ ಹಿಂದೂ ಧರ್ಮದ ಒಂದು ಏಕೀಕೃತವಾದಂಥ ನೆಲೆಗಟ್ಟಿಗೆ ಅದನ್ನು ತರುವ ಪ್ರಯತ್ನ ಎಲ್ಲಿಯೂ ಸಫಲ ಆಗಿರಲಿಲ್ಲ. ಅದು ಸಾಧು ಸಂತರಿಂದಲೂ ಆಗಿರಲಿಲ್ಲ, ಹಿಂದೂ ಸಂಘಟನೆಯಿಂದಲೂ ಆಗಿರಲಿಲ್ಲ. ಎಲ್ಲೋ ಒಂದು ಕಡೆ 90ರ ದಶಕದ ಅಡ್ವಾಣಿಯವರ ರಥಯಾತ್ರೆ ಮತ್ತು ಬಾಬ್ರಿ ಮಸೀದಿಯ ಧ್ವಂಸದ ಘಟನೆ ಹಿಂದೂ ಧರ್ಮದ ಒಂದು ಜಾಗೃತಿಯ ಕಹಳೆಯಾಗಿ ಮೊಳಗಿದ್ದು ಸತ್ಯ. ಆದರೆ ಈ ಮಟ್ಟದ ಒಂದು ಏಕೀಭವಿಸುವ ಕೆಲಸ ಆಗಿರಲಿಲ್ಲ. ಅದನ್ನು ರಾಮಲಲ್ಲ ಮಾಡಿದ್ದಾನೆ. ಯಾಕೆ ಇದು? ಇಡೀ ಭಾರತದಲ್ಲಿ ಇವತ್ತು ಬಹುಸಂಖ್ಯಾಕ ಹಿಂದೂಗಳು ಜಾತಿ ಮತ್ತು ತಮ್ಮ ವರ್ಗ ಇತ್ಯಾದಿ ಎಲ್ಲ ಭೇದ ಭಾವವನ್ನು ತೊರೆದು ಬಿಟ್ಟು ನಾವು ಹಿಂದೂ ಅನ್ನುವ ಒಂದು ಅಭಿಮಾನದ ನೆಲೆಯಲ್ಲಿ ರಾಮನನ್ನು ಮುಂದಿಟ್ಟುಕೊಂಡು ಇವತ್ತು ಒಂದಾಗಿದ್ದಾರೆ. ಇಡೀ ದೇಶದ ಚಿತ್ರ ಬದಲಾಗಿದೆ. ಇಡೀ 24ರ ಎಲೆಕ್ಷನ್ನಿನ ಫಲಿತಾಂಶ ಇವತ್ತು ಜನರ ಕಣ್ಣ ಎದುರಿದೆ. ಎಲ್ಲಿ ನೋಡಿದರೂ ರಾಮ, ಎಲ್ಲಿ ನೋಡಿದರೂ ಹಿಂದೂ, ಎಲ್ಲಿ ನೋಡಿದರೂ ಕೇಸರೀಕರಣ. ಅದರ ಜೊತೆಗೆ ವಿರೋಧಿಗಳು ರಾಮನೇ ಕಲ್ಪನೆ ಅಂದವರು, ರಾಮನನ್ನ ಟೆಂಟ್ ಬಾಂಬೆ ಅಂದವರು, ಯಾವ ರಾಮ ಅಂತ ಕೇಳಿದವರು, ರಾಮ ಅಲ್ಲಿ ಹುಟ್ಟಿದಂತಕ್ಕೆ ಸಾಕ್ಷಿ ಏನು ಅಂತ ಕೇಳಿದವರು, ಕೋರ್ಟಿಗೆ ಗೊತ್ತಾಯಿತು, ಸಿಕ್ಕಿತ್ತು ಸಾಕ್ಷಿ, ಇವರಿಗಿನ್ನೂ ಸಿಕ್ಕಿಲ್ಲ. ಈಗಲೂ ಸಿದ್ದರಾಮಯ್ಯನಂತವರು ಅದರ ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ಹೇಳುವವರು, ₹1 ನಾನು ದೇಣಿಗೆ ಕೊಡೋದಿಲ್ಲ, ಯಾಕೆ ಕೊಡಬೇಕು, ಅದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ಹೇಳ್ತಾ ಇದ್ದವರು. ಇಂಥ ರಾಮನನ್ನು ತುಚ್ಛೀಕರಣಕ್ಕೆ ಮತ್ತು ದ್ವೇಷದ ರಾಜಕಾರಣಕ್ಕೆ, ಆಮೇಲೆ ಧರ್ಮದ ರಾಜಕಾರಣಕ್ಕೆ, ಎಲ್ಲದಕ್ಕೂ ರಾಮನನ್ನು ಬಳಸಿ ರಾಮನಿಗೆ ಅವಮಾನ ಮಾಡ್ತಾ ಇದ್ದಂಥ ಇದೇ ಕಾಂಗ್ರೆಸ್ಸು ಮತ್ತು ಮಿತ್ರ ಪಕ್ಷಗಳು ಇವತ್ತು ಸಿದ್ದರಾಮಯ್ಯ ಜೈ ಶ್ರೀರಾಮ್ ಅಂತಾರೆ, ನಾನು ಹಿಂದೂ ಅಂತಾರೆ, ನಾನು ಅಯೋಧ್ಯೆಗೆ ಹೋಗ್ತೇನೆ ಅಂತಾರೆ. ಆಮೇಲೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರು ನಾನು ಹಿಂದೂ ಅಂತ ಹೇಳ್ಕೊಳ್ತಾರೆ. ದುರ್ಗೆಯ ಉತ್ಸವವನ್ನು ನವರಾತ್ರಿಗೆ ಮೊದಲೇ ಅಲ್ಲಿ ಮಾಡ್ತಾರೆ. ಅಯೋಧ್ಯೆಗೆ ಬಗ್ಗೆ ನಮ್ಮ ವಿರೋಧ ಇಲ್ಲ ಅಂತ ಹೇಳ್ತಾರೆ. ಅಖಿಲೇಶ್ ಯಾದವ್ ಅಯೋಧ್ಯೆಗೆ ಸಪೋರ್ಟು. ಆಪ್ ಆದ್ಮಿಯ ಕೇಜ್ರಿವಾಲ್ 6-7 ದಿನದ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಮತ್ತು ಅಯೋಧ್ಯೆಗೆ ನಾನು ಹೋಗ್ತೇನೆ, ಯಾಕೆಂದರೆ ಈಗ ರಶ್ ಇದೆ, ನಾನೀಗ ಹೋಗ್ತಾ ಇಲ್ಲ, ನಾವು ರಾಮ ಭಕ್ತರು ಅಂತಾರೆ. ಹೀಗೆ ಪ್ರತಿಯೊಂದು ಭೂತದ ಬಾಯಲ್ಲಿ ಭಗವದ್ಗೀತೆ ಪಠಿಸಲ್ಪಡ್ತಾ ಇದೆ. ಹೇಗೆ ಅದು
ಇದು ರಾಮನ ಕೃಪೆ ಅಂತ ಹೇಳೋಣವೋ ಅಥವಾ ರಾಮನ ಭಯ ಮತ್ತು ಹಿಂದೂಗಳೆಲ್ಲರೂ ಒಟ್ಟಾಗಿದ್ದಾರೆ ಅನ್ನುವಂಥ ರಾಜಕೀಯದ ಒಟ್ಟು ಮುನ್ಸೂಚನೆಯಲ್ಲಿ ನಾವಿವತ್ತು ಹಿಂದೂ ಅಥವಾ ನಾವಿಲ್ಲಿ ಹಿಂದುತ್ವವನ್ನು ಅಥವಾ ರಾಮನನ್ನು ನಿರಾಕರಿಸಿದರೆ ನಮಗೆ ಸಂಪೂರ್ಣವಾಗಿ ಬಹುಸಂಖ್ಯಾತರ ಮತದ ಬ್ಯಾಂಕ್ ಇದೆಯಲ್ಲ ಅದು ನಮಗೆ ದಿವಾಳಿಯ ಹಂಚದಲ್ಲೇ ಸಿಗುವುದೇ ಹೊರತು ಸಮೃದ್ಧವಾಗಿ ನಮಗೆ ಸಿಗಲಾರದು. ಅದೆಲ್ಲವೂ BJPಗೆ ಇಡುಗಂಟಾಗಿ ಬಿಟ್ಟಿದೆ, ಡೆಪಾಸಿಟ್ ಆಗೋಗಿದೆ. ಈ ಭಯ ರಾಮನ ಪುನರ್ ಪ್ರತಿಷ್ಠಾಪನೆಯ ನಂತರದ ದಿನಗಳಲ್ಲಿ ಗನಿ ಕಟ್ಟಿದೆ. ಅದಿಲ್ಲದೇ ಇದ್ದಲ್ಲಿ ಕಾಂಗ್ರೆಸ್ಸಿಗರು ಯಾವತ್ತಾದರೂ ಈ 75 ವರ್ಷದಲ್ಲಿ ಹಿಂದೂ ಧರ್ಮಕ್ಕೆ ಪೂರಕವಾಗಿ ಒಂದು ಕ್ಷಣವೂ ಯೋಚಿಸಿದ್ದಿಲ್ಲ. ಮಾರಕವಾಗಿ ಯೋಚಿಸಿದ್ದು, ವಿಧ್ವಂಸಕವಾಗಿ ಯೋಚಿಸಿದ್ದು. ರಾಮ ಅವರ ಎದೆಯಲ್ಲಿ ಇವತ್ತು ಭಯವನ್ನು ಹುಟ್ಟಿಸಿದ್ದಾನೆ, ಭಕ್ತಿಯನ್ನಲ್ಲ. ರಾಮನ ಹೆಸರಿನಲ್ಲಿ ಇಡೀ ವಿಶ್ವ ಮತ್ತು ದೇಶ ಒಂದಾಗ್ತಾ ಇರುವಂಥ ಈ ಅಭೂತಪೂರ್ವವಾದಂಥ ಭಾವನಾತ್ಮಕವಾದ ಸನ್ನಿವೇಶವನ್ನು ನೋಡಿ ಇಂಡಿ ಕೂಟ ಬೆಚ್ಚಿದೆ, ಬೆದರಿ ಓಡಿದ ಪೆಟ್ಟಿಗೆ ಸಂಪೂರ್ಣವಾಗಿ ಛಿದ್ರಗೊಂಡಿದೆ, ವಿಚ್ಛಿದ್ರಗೊಂಡಿದೆ. ಕಾಂಗ್ರೆಸ್ ಏಕಾಂಗಿಯಾಗಿದೆ. 75 ವರ್ಷದ ಸ್ವತಂತ್ರ ಭಾರತದಲ್ಲಿ ತಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಅನುಭವಿಸ್ತಾ ಇದೆ. ಆದರೂ ಅದಕ್ಕೆ ಬುದ್ಧಿ ಬಂದಿಲ್ಲ ನೋಡಿ. ಒಂದು ಕಡೆ ಇಡೀ ಹಿಂದೂಗಳು ಒಂದಾಗ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲೂ ಈ ಧರ್ಮದ ಉಚ್ಛ್ರಾಯವಾದಂಥ ಈ ಮರುಸ್ಥಾಪನೆಯ ಈ ಯಜ್ಞ ದಿನದಿಂದ ದಿನಕ್ಕೆ ಅದು ಉಜ್ವಲವಾಗ್ತಾ ಇದೆ ಹೊರತು ಎಲ್ಲಿಯೂ ಅದು ತಣ್ಣಗಾಗ್ತಾ ಇಲ್ಲ. ರಾಮ ಮನೆಯಲ್ಲಿ ಮನಸ್ಸಿನಲ್ಲಿ ಹುಟ್ಟುತ್ತಾ ಇದ್ದಾನೆ. ಇದನ್ನು ನೋಡಿ ಬೆಚ್ಚಿದ್ದಾರೆ, ಅವರು ಹೆದರಿದ್ದಾರೆ, ದಿಕ್ಕು ತೋಚದೇನೆ ದಿಕ್ಕಾಪಾಲಾಗಿ ಏನಕ್ಕೇನ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಒಂದು ಕಡೆ ರಾಮ ಬೇಕು ಅಂತಾರೆ, ನಾವು ರಾಮ ಅಂತಾರೆ, ನಾವು ಹಿಂದೂ ಅಂತಾರೆ. ಇನ್ನೊಂದು ಕಡೆ ರಾಮನ ಯಾವುದಾದ್ರೂ ಹಾಡು ಅಥವಾ ರಾಮನ ಭಜನೆ. ಚಾಮರಾಜನಗರದಲ್ಲಿ ಅದು ಹಾಗೆ ಆಯಿತು. ಕನ್ನಡ ಸಂಸ್ಕೃತಿ ಇಲಾಖೆಯ ಕಾರ್ಯಕ್ರಮ ಅದು. ಅಲ್ಲಿ ವೆಂಕಟೇಶ್ ಅವರು ಉಸ್ತುವಾರಿ ಮಂತ್ರಿ, ಅವರಲ್ಲಿ ಆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಲ್ಲೇ ಕೂತವರು ರಾಮನಾಮ ಜಪರ ಅಥವಾ ರಾಮನ ಹಾಡು ಬಂದ ತಕ್ಷಣ ಎದ್ದು ಹೊರಟರು. ಅಂದರೆ ಒಂದು ಕಡೆ ವೋಟ್ ಬ್ಯಾಂಕಿಗಾಗಿ ರಾಮ ಬೇಕು ಅಂತಾರೆ, ಇನ್ನೊಂದು ಕಡೆ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ರಾಮನ ಹೆಸರು ಬಂದ ತಕ್ಷಣ ಓಡಿ ಹೋಗ್ತಾರೆ. ಹೆಂಡತಿಯನ್ನು ಬಿಟ್ಟವನು ರಾಮ, ಆ ರಾಮನ ಪ್ರತಿಷ್ಠಾಪನೆಯನ್ನು ಹೆಂಡತಿ ತೊರೆದ ಪ್ರಧಾನಿ ಮಾಡ್ತಾರೆ ಅಂತ H. ವಿಶ್ವನಾಥ್ ಹೇಳ್ತಾರೆ. ಇಂಥ ದರಿದ್ರರ ಈ ನಾಲಿಗೆಗೊಂದು ಸಂಸ್ಕೃತಿ ಇಲ್ಲದೆ ಇದ್ದಂಥವರ ಈ ಮಾತುಗಳನ್ನೆಲ್ಲ ಕೇಳಿದಾಗ ಅತ್ಯಂತ ಭಾವನಾತ್ಮಕವಾಗಿ ಇಡೀ ತನ್ನ ಧರ್ಮ ಮತ್ತು ಧರ್ಮ ಪ್ರಜ್ಞೆಯನ್ನು ಜೀವನ ಪ್ರಜ್ಞೆಯಾಗಿ ನೋಡುವಂಥ ಈ ಹಿಂದೂ ಸಮುದಾಯ, ಅದು ಎಚ್ಚೆತ್ತ ಸಮುದಾಯ, ರಾಮನ ಪುನರ್ ಪ್ರತಿಷ್ಠಾಪನೆಯ ನಂತರ ನಿಜವಾಗಿಯೂ ಎಚ್ಚರಗೊಂಡಂಥ ಈ ದೇಶದ ಹಿಂದೂಗಳು ಇವರ ಈ ಬಣ್ಣವನ್ನು ಸಂಪೂರ್ಣವಾಗಿ ಮಸಿ ನುಂಗುವುದನ್ನು ನೋಡಲಿಕ್ಕೆ ಕಾಯ್ತಾ ಇದ್ದಾರೆ. ಅಂಥ ಪ್ರಜ್ಞೆ ಇದ್ದೇ ಎಲ್ಲರೂ ರಾಮ ಭಕ್ತರು ಅಂತಾರೆ, ಎಲ್ಲರೂ ಹಿಂದೂ ಅಂತಾರೆ, ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಅಂತಾರೆ, ದೇವಸ್ಥಾನ ಉದ್ಘಾಟನೆ ಮಾಡ್ತಾರೆ. ಇದೆಲ್ಲವನ್ನು ಮಾಡ್ತಾ ಇರೋದ್ರ ಜೊತೆಗೇ ಮತ್ತು ತಮ್ಮ ಮೂಲ ಬುದ್ಧಿ ಏನಿದೆಯಲ್ಲ ಅದನ್ನು ಬಿಟ್ಟಿಲ್ಲ ಅನ್ನೋದಕ್ಕೆ ಕೆರೆಗೋಡು ಗ್ರಾಮದ ಹನುಮ ಧ್ವಜವನ್ನು ಇಳಿಸಿದ್ದು ಸಾಕ್ಷಿ. ಕೈಯಲ್ಲಿ ಸಲಾಮು, ಬಗಲಲ್ಲಿ ದೊಣ್ಣೆ. ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. JDS, BJP ಮತ್ತು ಹಿಂದೂ ಸಂಘಟನೆಗಳು ಸಾಗರೋಪಾದಿಯಲ್ಲಿ ಭಗವಧ್ವಜವನ್ನು ಹಿಡಿದು ನುಗ್ಗುತ್ತಾ ಇದ್ದಾರೆ. ಮಂಡ್ಯದಲ್ಲಿ ಶಾಂತಯುತವಾದ ಪಾದಯಾತ್ರೆ, ಅಲ್ಲಲ್ಲಿ ಕಾಂಗ್ರೆಸ್ಸಿನ ಫ್ಲೆಕ್ಸನ್ನು ಕಿತ್ತಾಕಿದ್ದಾರೆ. ರವಿ ಗಣಿಗ ಅವರ ಫ್ಲೆಕ್ಸ್ ಕಂಡಲ್ಲಿ ಕಿತ್ತಾಕಿದ್ದಾರೆ. ಕಾಂಗ್ರೆಸ್ಸಿನ ಇಡೀದಾಗಿ ಅದರ ವಿರುದ್ಧವಾಗಿ ಘೋಷಣೆ ಕೂಗ್ತಾ ಇದ್ದಾರೆ, ಎಲ್ಲವೂ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಉದ್ದೇಶಪೂರ್ವಕವಾಗಿ ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷ ಮತ್ತು ಪೊಲೀಸು ಲಾಠಿ ಚಾರ್ಜ್ ಮಾಡಿ ಹಲವಾರು ಜನರ ತಲೆ ಒಡೆದಿದೆ. ಜಿಲ್ಲೆಯಲ್ಲಿ ಹನುಮ ಧ್ವಜದ ಈ ಅವಮಾನವನ್ನು
ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ, ಅರ್ಧ ರಾತ್ರಿಯಲ್ಲಿ ಹೋಗಿ ಪೊಲೀಸ್ ಫೋರ್ಸನ್ನು ಬಳಸಿ ಅಲ್ಲಿ 108 ಅಡಿ ಎತ್ತರದ ಧ್ವಜಸ್ತಂಭದಿಂದ ಹನುಮ ಧ್ವಜವನ್ನು ಇಳಿಸುವ ಮೂಲಕ ಹನುಮನಿಗೆ ಏನು ಅವಮಾನ ಆಗಿದೆ, ಆ ಅವಮಾನಕ್ಕೆ ಪ್ರತಿಭಟನೆ ಬಹಳ ಉಗ್ರವಾಗಿ ನಡೀತಾ ಇದೆ. ಬೆಂಗಳೂರಿನಲ್ಲೂ ನಡೀತಾ ಇದೆ, ಎಲ್ಲ ಜಿಲ್ಲೆಗಳಲ್ಲಿ ನಡೀತಾ ಇದೆ. ರೆಡ್ಡಿಯಿಂದ ಹಿಡಿದು ಕುಮಾರಸ್ವಾಮಿ ಅವರಿಂದ ಹಿಡಿದು ಪ್ರತಿಯೊಬ್ಬರು ಮಂಡ್ಯಕ್ಕೆ ಧಾವಿಸಿದ್ದಾರೆ. ಶಾಂತವಾಗಿ ಸುಭಿಕ್ಷವಾಗಿ ತಮ್ಮಷ್ಟಿಗೆ ತಾವು ಬದುಕೊಂಡಿದ್ದಂಥ ನಿರ್ಮಲವಾದಂಥ ಸುಂದರವಾದಂಥ ಕಬ್ಬಿನ ನಾಡು, ಸಕ್ಕರೆಯ ನಾಡು ಮಂಡ್ಯ ಇವತ್ತು ಹೊತ್ತು ಉರಿತಾ ಇದೆ. ಇದಕ್ಕೆ ಬೆಂಕಿ ಹಾಕಿದವರು ಯಾರು? ಅದೇ ಇವತ್ತು ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ಸಿಗರು ಸಿದ್ದರಾಮಯ್ಯನವರನ್ನು ಸೇರಿ BJPಗರು ಇದನ್ನು ಅನಾವಶ್ಯಕವಾಗಿ ವಿವಾದಕ್ಕೆ ಎಳೆತಾ ಇದ್ದಾರೆ. ಅಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಹಾರಿಸಲಿಕ್ಕೆ ಪಂಚಾಯತಿಂದ ಪರ್ಮಿಷನ್ ತೆಗೆದುಕೊಂಡದ್ದು. ಆದರೆ ಅಲ್ಲಿ ಇವರು ಹೀಗೆ ಹೇಳ್ತಾ ಇದ್ದರೆ, ಆ ಒಂದು ಊರಿನ 40 ವರ್ಷದ ಗೌರಿಶಂಕರ ಕಲಾ ಟ್ರಸ್ಟ್ ಏನು ಆ ಧ್ವಜಸ್ತಂಭವನ್ನು ಮೂಲಭೂತವಾಗಿ ಸ್ಥಾಪನೆ ಮಾಡಿತ್ತು, ಅದು ಅಜೀರ್ಣಗೊಂಡದ್ರಿಂದ ಅದನ್ನು ಇವತ್ತಿನ ಹೊಸ ಹುಡುಗರು ಎಲ್ಲರೂ ಸೇರಿ ತಮ್ಮ ದುಡಿಮೆಯ ಕಿಂಚಿತ್ತು ಹಣವನ್ನು ಹಾಕಿ ನಾವು ಅದನ್ನು ಹೊಸ ಕಂಬವನ್ನು ನಿಲ್ಲಿಸ್ತೇವೆ ಧ್ವಜಸ್ತಂಭವನ್ನು ಅಂತಂದಾಗ ಆ ಗೌರಿಶಂಕರ ಕಲಾ ಟ್ರಸ್ಟಿನ ಟ್ರಸ್ಟಿಗಳು ಅದನ್ನು ಒಪ್ಪಿ, ಆಮೇಲೆ ಅವರು ಹೇಳುವ ಪ್ರಕಾರ, ಅವರಿವತ್ತು ಮಾಧ್ಯಮಕ್ಕೆ ಮಾತಾಡ್ತಾ ಹೇಳುವ ಪ್ರಕಾರ ಪಂಚಾಯತದಿಂದ 18ರಿಂದ 19 ಸದಸ್ಯರ ಬಹುಮತ ಕೋರಮಲ್ಲಿ ಬಹುಮತದಿಂದ ಅಲ್ಲಿ ಆಂಜನೇಯನ ಭಗವಧ್ವಜವನ್ನು, ರಾಷ್ಟ್ರೀಯ ಧ್ವಜವನ್ನು, ಕನ್ನಡ ಧ್ವಜವನ್ನು ಇಷ್ಟು ನಾವು ಸಂದರ್ಭಕ್ಕೆ ತಕ್ಕ ಹಾಗೆ ಹಾರಿಸಲಿಕ್ಕೆ ಅನುಮತಿಯನ್ನು ಪಡೆದಿದ್ದೇವೆ. ಆ ಅನುಮತಿಯ ಪತ್ರದ ಪ್ರತಿಯನ್ನು ನಮಗೆ ಅವರು ಕೊಟ್ಟಿರಲಿಲ್ಲ. ಇವತ್ತು ಕೊಡ್ತೇವೆ, ನಾಳೆ ಕೊಡ್ತೇವೆ ಅಂತ ಕೊಟ್ಟಿರಲಿಲ್ಲ. ಈಗ ನೋಡಿದರೆ ನಾವು ಬರೆದಂಥ ಅರ್ಜಿ ಅವರು ಸೈನ್ ಹಾಕಿದ್ದು ಅದನ್ನೆಲ್ಲ ನಾವು ನೋಡಿದ್ದೇವೆ. ಆದರೆ ಅಲ್ಲಿ ಡೇಟ್ ಬದಲಾಗಿದೆ, ವಾಕ್ಯ ಬದಲಾಗಿದೆ, ಸೀಲ್ಗಳಿಲ್ಲ. ಈಗ ಅವರು ಹೇಳ್ತಾ ಇರೋದು ಪ್ರಕಾರ ನಮಗೆ ಕೊಟ್ಟ ಅನುಮತಿ ಪತ್ರದ ಒಕ್ಕಣೆಯನ್ನೇ ಬದಲಾಯಿಸಲಾಗಿದೆ. ಇದು ಉದ್ದೇಶಪೂರ್ವಕ. ಇದಕ್ಕೆಲ್ಲ ಸಂಪೂರ್ಣ ಕಾರಣನೇ ಶಾಸಕರು ಅವ್ರು ತೀರ್ಮಾನ ತಗೊಂಡಿದ್ರೆ ಇದು ಯಾವ ಕಾರಣಕ್ಕೂ ಇಷ್ಟೊಂದು ರಂಪ ಆಯ್ತಿರಲಿಲ್ಲ. ಧ್ವಜದ ಕಂಬ ಇದಕ್ಕೆ ಹನುಮನ್ ಇದನ್ನ ಆರಿಸಲೇಬೇಕು ಅಂತ ಅಂದ್ಬಿಟ್ಟು ಪಂಚಾಯತಿ ಹತ್ರ ನಾವು ಪರ್ಮಿಷನ್ ಪಡೆದಿದ್ವಿ. ಪಂಚಾಯತಿಯವ್ರ ಪರ್ಮಿಷನ್ ಹೌದೌದು ಅಯೋಧ್ಯೆ ಉದ್ಘಾಟನೆ ಆಯ್ತಲ್ಲ, ನಾವು ಪೋಲ್ನ ಇದು ಯಾವಾಗ ತೆರವು ಕಳಿಸ್ಬಿಟ್ಟು ಹೊಸ ಪೋಲ್ ಹಾಕಿದ್ವಿ, ಅವ್ರ ಕಣ್ಣು ಕುಗ್ಗುತ್ತಾ ಇದೆ ಇದ್ರ ಮೇಲೆ. ಅದು ತಡ್ಕೋಕ್ಕಾಗಲ್ಲ. ಈ ರೀತಿ ಇಷ್ಟೊಂದೆಲ್ಲ ಕೊಮ್ಮು ಗಲಭೆಗೆ ಸ್ಟಾರ್ಟ್ ಮಾಡಿ ಪಂಚಾಯತಿಲಿ ನಾವು ಪರ್ಮಿಷನ್ ತೊಗೊಂಡಿದ್ದೀವಿ. ಪಂಚಾಯತಿ ಪರ್ಮಿಷನ್ನು ಇದೆ. ಪಂಚಾಯತಿ 18 ಜನ ಮೆಜಾರಿಟಿ ನಮ್ಮ ಕಡೆ ಬಂದು ಕೊಡಿ, ಇದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿ ಧಕ್ಕೆ ತಗುವಂಥದ್ದು ಏನಿಲ್ಲ, ಕೊಡಿ ಇದಕ್ಕೆ ಪರ್ಮಿಷನ್ ಅಂತ ಅಂದ್ಬಿಟ್ಟು ಹೇಳವ್ರೆ. ಪಂಚಾಯತಿ PDO ಏನಿದ್ದನ್ನು ಪಾಸ್ ಮಾಡಿ ನಮ್ಮ ಕೈಲಿ ರಿಜಿಸ್ಟ್ರೇಷನ್ ಕಾಪಿ ಕೊಟ್ಟಿಲ್ಲ. ವಸ್ತು ಹಳೇದನ್ನೇ ಇಟ್ಕೊಂಡು ಮುಂದುವರ್ಸವ್ರೆ. ತಿದ್ದುಪಡಿ ಮಾಡ್ಬಿಟ್ಟಾರೆ. 3 ತಿಂಗಳಿಂದ ಕಾಯ್ತಾ ಇದ್ದೀವಿ, ಕೊಟ್ಟಿಲ್ಲ. ಇದಕ್ಕೆ ಮುಖಂಡರು ಸರ್ ಕಳೆದ 40 ವರ್ಷದಿಂದ ಗೌರಿಶಂಕರ ಟ್ರಸ್ಟ್ನಿಂದ ಈ ಧ್ವಜಕಂಬ ಇತ್ತು. ಅದನ್ನು ನವೀಕರಣ ಮಾಡುವಂತ, ಈಗ ರಾಮ ಮಂದಿರ ನಿರ್ಮಾಣ ಮಾಡೋದ್ರಿಂದ ಆ ಧ್ವಜಕಂಬ ನವೀಕರಣ ಮಾಡುವ ಅಂದ್ಬಿಟ್ಟು ಹೇಳಿ 108 ಧ್ವಜಕಂಬನ ಸಾರ್ವಜನಿಕರಿಂದ ಡೊನೇಟ್ ಕಲೆಕ್ಟ್ ಮಾಡಿದ್ರು. ಇದಕ್ಕೆ ಶಾಸಕರು ಸಹ ಬಂದು ಜಾಗ ನೋಡಿದ್ದಾರೆ. ನೀವು ಮೇಲ್ಗಡೆ ಮಾಡ್ಕೊಳ್ಳಿ ಅಂತಂದ್ರು. ಇದನ್ನು ಇಲ್ಲಿ ಏನಾಗಿದೆ, ಶಾಸಕರಿಗೆ ಏನಾಗಿದೆ ಅಂತಂದ್ರೆ, ಈ ಕೆರಡು ಪಂಚಾಯತಿಲಿ JDS ಜಾಸ್ತಿ ಮುನ್ನಡೆ ಇದೆ. ಅದನ್ನು ಸಹಿಸಲಾರದೆ ಈ ರಾಜಕೀಯ ಒತ್ತಡದಿಂದ ಇದನ್ನು ತೆರವುಗೊಳಿಸೋ ಜಿಲ್ಲಾಡಳಿತವನ್ನ ತನ್ನ ಕೈಗೊಂಬೆ ಮಾಡ್ಕೊಂಡು ರೈತರ ಮೇಲೆ, ಸಾರ್ವಜನಿಕರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಇದಕ್ಕೆ ನೇರ ಹೊಣೆ ಶಾಸಕರು ಮತ್ತೆ ಸಿದ್ದರಾಮಯ್ಯ ಉಸ್ತುವಾರಿ ಮಂತ್ರಿಗಳು. ಅವನು ಹೇಳಿ ಹೆಂಗೆ ಬೆಂಗಳೂರು ಕೂತ್ಕೊಂಡು ಯಾರೋ ಕಿಡಿಗೇಡಿಗಳು ಇಬ್ರು ಮಾಡೋರಂತ ಸ್ಟೇಟ್ಮೆಂಟ್ ಕೊಡ್ತಾನೆ. ಅವ್ನು ನಿಜವಾಗ ಶಾಸಕನಲ್ಲ, ಶಾಸಕ ಅನಾಯಕ ಅವನು ಅಂತ. ಈ ದಿಸೆಯಲ್ಲಿ ಅವನು ನಿಜವಾದ ಶಾಸಕನೇ ಆಗಿದ್ರೆ ಕೆರಡು ಗಾಂವ್ ಬರಲಿ, ಸಾರ್ವಜನಿಕ ಕ್ಷಮೆ ಹಾಕಿ ಕೇಳಿ. ಸುಳ್ಳತ ಕಾರಣದಿಂದಾಗಿ ಇದನ್ನ ರಾಜಕಾರಣ ಮಾಡ್ತಾ ಇರೋದು ಅವರೇನೆ. ರಾಜಕಾರಣ ಮಾಡ್ತಾ ಇರೋದು 3 ತಿಂಗಳಿಂದ ನಮಗೆ ಯಾವುದೇ ಅನುಮತಿ ಕೊಟ್ಟಿಲ್ಲ. ಇಲ್ಲಿವರೆಗೆ ಕೊಡ್ಬೇಕಲ್ವಾ? 2 ಮೀಟಿಂಗ್ ಆಗಿದೆ. 2 ಮೀಟಿಂಗ್ ಅಲ್ಲೂ ಧ್ವಜ ಇರ್ಲಿ ಅನ್ನೋದ್ರ ಪರವಾಗಿ ಗ್ರಾಮ ಪಂಚಾಯತ್ ಸದಸ್ಯರು ಅನುಮತಿ ಕೊಟ್ಟಿದ್ದಾರೆ. ಅದನ್ನು ತಿರಸ್ಕರಿಸಿ ನನ್ನ ಏಕಾಏಕಿ 3:30 ರಾತ್ರಿಯಲ್ಲಿ ಪೊಲೀಸ್ನವ್ರು ತಂದು 100 ಜನ ಪೊಲೀಸ್ನವ್ರು ತಂದು ಉದ್ದೇಶಪೂರ್ವಕವಾಗಿ ಬೇಕು ಅಂತ ಇದನ್ನ ತಡೆಯುವಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾವು ಅದಕ್ಕೆ ಹೇಳಿದ್ವಿ, ನೀವು ಕೊಡಿ, ನೀವು ಏನ್ ಗ್ರಾಮ ಪಂಚಾಯತ್ ಸದಸ್ಯರು 22 ಜನದಲ್ಲಿ 18 ಜನ ಅನುಮತಿ ಕೊಟ್ಟಿದ್ದಾರೆ, ಆ ಕಾಫಿ ಕೊಡಿ. ನೀವು ಕಾನೂನು ಪ್ರಕಾರ ನಮ್ಗೆ ನೋಟಿಸ್ ಕೊಡಿ. ಆ ನೋಟಿಸ್ ಕೊಡಕ್ಕೆ ತಯಾರಾಗಿಲ್ಲ. ಇಲ್ಲಿವರೆಗೂ ಒಂದು ನೋಟಿಸ್ ಕೊಟ್ಟಿಲ್ಲ.
ಏನು ಕೊಟ್ಟಿಲ್ಲ. ಬೇಕು ಅಂತ ಎಲ್ಲೋ ಕುತ್ಕೊಂಡು ಶಾಸಕರು ಈ ಈ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾದ್ರು ಸಾಮಾನ್ಯ ಜ್ಞಾನ ಇದ್ರೆ, ಸಾಮಾನ್ಯ ಏನಾದ್ರೂ ಒಂದು ಅವರಿಗೆ ಅನಿಸಿದ್ರೆ ಅವರೇ ಬಂದು ಈ ಧ್ವಜವನ್ನ, ಹನುಮಂತ ಧ್ವಜವನ್ನ ಮತ್ತೆ ಉದ್ಘಾಟನೆ ಮಾಡಲಿ. ಈ ಧ್ವಜವನ್ನು ಉದ್ಘಾಟನೆ ಮಾಡಿಕೆ ನಾವೆಲ್ಲ ಸಹಕಾರ ಕೊಡ್ತೀವಿ. ಇಲ್ಲದೆ ಹೋದ್ರೆ ಕೆರಗೋಡಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿಕೆ ಶಾಸಕರಿಗೆ ನಾವು ಬಿಡೋದಿಲ್ಲ. ಪೊಲೀಸ್ ಫೋರ್ಸ್ ಅನ್ನ ಮಧ್ಯರಾತ್ರಿಯಲ್ಲಿ ತಂದು ಹನುಮ ಧ್ವಜವನ್ನು ಇಳಿಸುವ ಅಗತ್ಯ ಏನಿತ್ತು? ಅಲ್ಲಿ ಏನು ಆ ಥರದ ಪ್ರತಿಭಟನೆ ಅಥವಾ ಅದಕ್ಕೆ ಒಂದು ಪ್ರತಿರೋಧವೋ ವ್ಯಕ್ತವಾಗಿದ್ದಿದ್ರೆ ಅದನ್ನು ಹೇಳ್ಬೋದಿತ್ತಲ್ಲ. DC ಆಫೀಸಲ್ಲಿ ಕಾನೂನಿನ ಪ್ರಕಾರ ಅಲ್ಲಿಯ ವ್ಯವಸ್ಥೆಗೆ ಸರಿಯಾಗಿ ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಅಲ್ಲಿ ಯಾವ ಧ್ವಜ ಹಾರಿಸಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ರೋ ಆ ಧ್ವಜ ಮಾತ್ರ ಹಾರಬೇಕು. ಹಾಗಾದರೆ ಹನುಮ ಧ್ವಜ ಹಾರಿದಾಗ ನೀವು ಎಲ್ಲೋಗಿದ್ದೀರಿ? ಜಿಲ್ಲಾಡಳಿತ ಎಲ್ಲೋಗಿತ್ತು? ಚಲುವರಾಯ ಸ್ವಾಮಿಯವರು ಉಸ್ತುವಾರಿ ಮಂತ್ರಿಗಳು ಎಲ್ಲೋಗಿದ್ರಿ? ರವಿ ಗಣಿಗ ನೀವೆಲ್ಲೋಗಿದ್ರಿ? ಇಷ್ಟು ಹೊತ್ತು ಉರಿತಾ ಇದ್ದರೂ ಬೆಂಗಳೂರಿನಲ್ಲಿ ಕೂತ್ಕೊಂಡು BJP ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾ, BJPದು ತಪ್ಪು ಅಂತ ಹೇಳ್ತಾ, JDS BJP ಸೇರಿಕೊಂಡು ರಾಜಕೀಯ ಮಾಡ್ತದೆ ಅಂತ ಹೇಳುವಂಥ ರವಿ ಗಣಿಗ ಅವರು ಸ್ಥಳಕ್ಕೆ ಯಾಕೆ ಭೇಟಿ ಕೊಡಲಿಲ್ಲ? ಅಥವಾ ಈ ಹನುಮ ಧ್ವಜವನ್ನು ನೀವು ಧ್ವಜಸ್ತಂಭದ ಮೇಲೆ ಹಾರಿಸಬಾರ್ದು, ಇದು ಕಾನೂನಿಗೆ ವಿರುದ್ಧವಾದದ್ದು, ಅಥವಾ ಹೀಗೀಗೆ ಸಮಸ್ಯೆ ಆಗತ್ತೆ, ಅಲ್ಲಿ ರಾಷ್ಟ್ರಧ್ವಜವನ್ನೇ ಹಾರಿಸಬೇಕು ಅಥವಾ ಕನ್ನಡ ಧ್ವಜ ಹಾರಬೇಕು ಅನ್ನುವಂಥ ಈ ವಿಚಾರವನ್ನು ಅಲ್ಲಿರುವಂಥ 10,000 20,000 ಇರುವಂಥ ಗ್ರಾಮಸ್ಥರನ್ನು ನೀವು ಓಟ್ ಕೇಳಲಿಕ್ಕೆ ಹೋಗ್ತಿರಲ್ಲ, ಓಟ್ ಕೇಳುವಾಗ ಮನೆಗೆ ಹೋಗ್ತೀರಿ, ತಿಂಡಿ ತಿಂತೀರಿ, ಚಹಾ ಕುಡಿತೀರಿ, ಅವರ ಮಕ್ಕಳ ಸಂಬಳವನ್ನು ಒರೆಸ್ತೀರಿ, ಎಲ್ಲ ಮಾಡ್ತೀರಲ್ಲ. ಇಂಥ ಒಂದು ಪ್ರಶ್ನೆ ಬಂದಾಗ ಅವರನ್ನು ಮತ್ತು ಈ ಗೌರಿಶಂಕರ ಕಲಾ ಟ್ರಸ್ಟ್ನವರನ್ನು ಕರೆದು ನೀವು ಪಂಚಾಯತ್ದವರು, SP ಗಳು ಅಥವಾ DC ಅವರ ಸಮ್ಮುಖದಲ್ಲಿ ಒಂದು ಮೀಟಿಂಗನ್ನು ಮಾಡಿ ಸೌಹಾರ್ದಯುತವಾಗಿ ಗ್ರಾಮಸ್ಥರಿಗೆ ಮನವರಿಕೆ ಕೊಡುವ ಕೆಲಸವನ್ನು ಯಾಕೆ ಮಾಡಿಲ್ಲ? ಗ್ರಾಮಸ್ಥರು, ಹೆಣ್ಮಕ್ಕಳು ಅಲ್ಲಿ ಎಲ್ಲರೂ ಅದನ್ನು ಹೇಳ್ತಾ ಇದ್ದಾರೆ. ನಮಗೆ ನಮ್ಮೊಟ್ಟಿಗೆ ಕೂತು ಮಾತಾಡುವ ಕೆಲಸವನ್ನು ಶಾಸಕರಾಗಲಿ ಅಧಿಕಾರಿಗಳಾಗಲಿ ಯಾಕೆ ಮಾಡಿಲ್ಲ? ಏಕಾಏಕಿಯಾಗಿ ಭಗವಧ್ವಜ ಹಾರುವಾಗ ಯಾರು ಏನು ಹೇಳಲಿಲ್ಲ, ಧ್ವಜಸ್ತಂಭದ ಪ್ರತಿಷ್ಠಾಪನೆ ಮಾಡುವಾಗೂ ಯಾರು ಹೇಳಲಿಲ್ಲ. ಪಂಚಾಯತಲ್ಲಿ ಕೋರಮಲ್ಲಿ 18-19 ಸದಸ್ಯರು ನಮ್ಮ ಪರವಾಗಿ ನಿಂತು ಅಲ್ಲಿ ಸೈನ್ ಹಾಕಿ ಭಗವಧ್ವಜ ಹನುಮಧ್ವಜವನ್ನು ಹಾರಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ದೇವಸ್ಥಾನದ ಎದುರಿನ ಹನುಮಧ್ವಜವನ್ನು ಇಳಿಸುವ ಮೂಲಕ ನಮ್ಮ ಹಿಂದೂ ಧರ್ಮಕ್ಕೆ, ಹಿಂದುತ್ವಕ್ಕೆ, ರಾಮನಿಗೆ, ಹನುಮನಿಗೆ ಅಪಮಾನ ಎಸಗುವುದರ ಜೊತೆಗೆ ನಮ್ಮ ಭಾವನೆಗೆ ನೀವು ಧಕ್ಕೆ ತಂದಿದ್ದೀರಿ. ಉದ್ದೇಶಪೂರ್ವಕವಾಗಿ ಹಿಂದೂ ಧರ್ಮವನ್ನು, ರಾಮನನ್ನು, ಹನುಮನನ್ನು ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಟಾರ್ಗೆಟ್ ಮಾಡಬೇಕು ಅಂತಲೇ ನೀವು ಅರ್ಧರಾತ್ರಿಯಲ್ಲಿ ಪೊಲೀಸ್ ಫೋರ್ಸನ್ನು ತಂದು ಬಲಾತ್ಕಾರವಾಗಿ ಅದನ್ನು ಇಳಿಸುವ ಪ್ರಯತ್ನ ಮಾಡಿದ್ದೀರಿ. ಆದ್ದರಿಂದ ಮತ್ತೆ ಆ ಧ್ವಜಸ್ತಂಭದ ಮೇಲೆ ಹನುಮ ಧ್ವಜ ಹಾರಾಡತಕ್ಕದ್ದು, ಅಲ್ಲಿಯವರೆಗೆ ನಾವು ವಿರಮಿಸುವುದಿಲ್ಲ ಅಂತ ಈಗ ಹೋರಾಟ ಶುರುವಾಗಿದೆ. ಅದು ಹಿಂಸಾಚಾರಕ್ಕೂ ತಿರುಗ್ತಾ ಇದೆ, ಅಲ್ಲಿ ಲಾಠಿ ಚಾರ್ಜ್ ಆಗ್ತಾ ಇದೆ, ರಕ್ತ ಸುರಿತಾ ಇದೆ, ಎಲ್ಲವೂ ಆಗ್ತಾ ಇದೆ. ಇದೇ ಸರ್ಕಾರ ಶಿವಮೊಗ್ಗ ಮತ್ತು ಕೋಲಾರದಲ್ಲಿ ಒಂದು ಬೃಹತ್ ಸಮಾವೇಶ ಆದಾಗ ಅಲ್ಲಿ ಇಡೀ ಕಮಾನು ಕಟ್ತಾರಲ್ಲ, ಹೆಬ್ಬಾಗಿಲು, ಅದಕ್ಕೆ ಆಕಾಶದ ಎತ್ತರಕ್ಕೆ ಆಚೆ ಒಂದು ಈಚೆ ಒಂದು ಖಡ್ಗವನ್ನು ಕಟ್ಟಿದ್ರು ಶಿವಮೊಗ್ಗದಲ್ಲೂ ಕೋಲಾರದಲ್ಲೂ. ಅದನ್ನು ತೆಗೆಸಲಿಕ್ಕೆ ಕೂಡ ಹಿಂದೆ ಮುಂದೆ ನೋಡಿತ್ತು ಇದೇ ಕಾಂಗ್ರೆಸ್ ಸರ್ಕಾರ. ಅದು ಕಾನೂನು ವಿರುದ್ಧ ಅಲ್ವಾ? ಸಂವಿಧಾನದ ವಿರುದ್ಧ ಅಲ್ವಾ? ಪ್ರಚೋದನೆ ಅಲ್ವಾ? ಹಿಂಸೆಯನ್ನು ಪ್ರಚೋದಿಸುವ ಸಂಗತಿ ಆಗುವುದಿಲ್ವೇ ಅದು? ನೀವು ಆ ಧರ್ಮದವರಿಗೆ ಅವಕಾಶ ಕೊಡ್ತೀರಿ, ಹಿಂದೂ ಧರ್ಮದವರಿಗೆ ಯಾಕೆ ಒಂದು ಹನುಮಧ್ವಜವನ್ನು, ದೇವಸ್ಥಾನದ ಎದುರಿದ್ದ ಹನುಮಧ್ವಜವನ್ನು ಬಲಾತ್ಕಾರವಾಗಿ ಕೆಳಗಿಳಿಸ್ತೀರಿ? ಇದು ರಾಜಕೀಯ ಅಂತ ಸಾಮಾನ್ಯರಿಗೆ ಅರ್ಥ ಆಗುವುದಿಲ್ಲ ಅಂತ ಭಾವಿಸಿದ್ರಾ? ಕೊನೆಗೆ ಮಾಧ್ಯಮದವರು ಒತ್ತಡ ತಂದಾಗ ಆ ಖಡ್ಗವನ್ನು ತೆಗೆದ್ರಿ ಅಲ್ಲಿಂದ. ಯಾಕೆ? ಮಸೀದಿಗಳ ಮೇಲೆ ಎಷ್ಟು ಕಡೆ ಪಾಕಿಸ್ತಾನ ಧ್ವಜ ಹಾರುವುದಿಲ್ಲ, ಅದನ್ನು ಯಾಕೆ ತೆಗೆಸ್ಲಿಕ್ಕೆ ಹೋಗುವುದಿಲ್ಲ ನೀವು? ಅಥವಾ ಅವರನ್ನು ಯಾಕೆ ಕಾನೂನಿನ ಕ್ರಮಕ್ಕೆ ಒಳಪಡಿಸುವುದಿಲ್ಲ? ಭಗವಧ್ವಜ ಆಂಜನೇಯ ಅಂದುಕೊಳ್ಳನೆ ಯಾಕೆ ಶ್ರೀರಂಗಪಟ್ಟಣದ ಆಂಜನೇಯನ ದೇವಸ್ಥಾನವನ್ನು ಮಸೀದಿಯಾಗಿ ಪರಿವರ್ತಿಸಿದ ಟಿಪ್ಪುವಿನ ಪ್ರಭಾವವೇ ಅಂತ ಕೇಳ್ತಾರೆ CT ರವಿ. ಮುಖ್ಯಮಂತ್ರಿಗಳ ಮೇಲೆ, ಕಾಂಗ್ರೆಸ್ಸಿನ ಮೈ ಮೇಲೆ ಟಿಪ್ಪು ಆಹ್ವಾನಿಸಿದ್ದಾನೆ,
ಆದ್ದರಿಂದ ಅವರಿಗೆ ಆಂಜನೇಯನ ಕಂಡ್ರೆ ಆಗೋದಿಲ್ಲ, ಯಾಕಂದರೆ ಟಿಪ್ಪುಗೂ ಆಂಜನೇಯನ ಕಂಡ್ರೆ ಆಗ್ತಿರ್ಲಿಲ್ಲ. ಈ ವಿವಾದವನ್ನು ಎಳೆದುಕೊಂಡವರು ಯಾರು? ಅನಗತ್ಯವಾಗಿ ಇವತ್ತು ರಕ್ತ ಹರಿಯುವ ಮಟ್ಟಕ್ಕೆ, ಬೆಂಕಿ ಬೀಳುವ ಮಟ್ಟಕ್ಕೆ, ಇಡೀ ಗ್ರಾಮದ ಒಟ್ಟು ವಾತಾವರಣ ಮತ್ತು ಇಡೀ ರಾಜ್ಯದ ವಾತಾವರಣ ಕಲುಷಿತಗೊಳ್ಳುವ ಹಾಗೆ ಉಗುರಲ್ಲಿ ಹೋಗುವುದನ್ನು ಮಚ್ಚಿ ತೆಗೆದುಕೊಂಡವರು ಯಾರು? ಕಾಂಗ್ರೆಸ್ಸಿಗರೋ, ಬಿ ಜೆ ಪಿಗರೋ, ಜೆ ಡಿ ಎಸ್ನವರು? ಅಂದರೆ ಒಂದು ಕಡೆ ರಾಮನ ಭಕ್ತಿಯೂ ಬೇಕು ನಿಮಗೆ, ಒಂದು ಕಡೆ ಆಂಜನೇಯನ ಭಕ್ತಿಯೂ ಬೇಕು. ಆದರೆ ಅಲ್ಪಸಂಖ್ಯಾತರ ತುಷ್ಟೀಕರಣದ ಪ್ರಶ್ನೆ ಬಂದಾಗ ನಿಮಗೆ ರಾಮನ ಮೇಲೂ ಎರಗುತ್ತೀರಿ, ಹನುಮನ ಮೇಲೂ ಎರಗುತ್ತೀರಿ, ಶಿವನ ಮೇಲೂ ಎರಗುತ್ತೀರಿ, ಎಲ್ಲರ ಮೇಲೂ ಎರಗುತ್ತೀರಿ, ಹಿಂದೂಗಳ ಎದೆಯ ಮೆಟ್ಟಿ ಮುಂದೆ ಹೋಗ್ತೀರಿ. ನಿಮ್ಮ ಈ ದ್ವಂದ್ವ ನೀತಿ, ಈ ನಿಮ್ಮ ಇಬ್ಬಗೆಯ ಮನೋಭಾವ, ಒಳಗೊಂದು ಹೊರಗೊಂದು, ನಿಮ್ಮ ಹಿಡನ್ ಅಜೆಂಡಾ, ವೋಟ್ ಬ್ಯಾಂಕ್ ರಾಜಕೀಯದ ಅಜೆಂಡಾ, ಇದೆಲ್ಲವೂ ಬೈಲಾಗ್ತಾ ಇದೆ. ಕಾಂಗ್ರೆಸ್ಸಿಗರ ಈ ಗೋಸುಂಬೆತನದಿಂದಲೇ ಇವತ್ತು ಇಂಡಿ ಕೂಟವೂ ಛಿದ್ರಗೊಂಡಿತು. ಮೋದಿಯವರ ಇಡೀದಾದಂಥ ಅಭಿವೃದ್ಧಿ ರಾಜಕಾರಣದ ಅಲೆಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ಸು ಕೊಚ್ಚಿ ಹೋಗ್ತಾ ಇದೆ. ಯಾವುದೇ ಸ್ಪಷ್ಟತೆ ಇಲ್ಲ. ನೀವು ಹಿಂದೂ ಅಂತಿರಲ್ಲ, ಹಾಗಾದರೆ ಟೆಂಟ್ ರಾಮ ಅಂತ ಯಾಕೆ ಕರೀತೀರಿ? ಅವನಿಗೆ ಶಕ್ತಿಯೇ ಇಲ್ಲ ಅಂತ ಯಾಕೆ ಹೇಳ್ತೀರಿ? OBC ಶೋಷಿತರ ಸಮಾವೇಶ ಮಾಡ್ತೀರಿ, ರಾಷ್ಟ್ರಪತಿಗಳನ್ನೇ ನಮ್ಮ ವಾಡಿಕೆ ಭಾಷೆಯಲ್ಲಿ ನಾನು ಹೇಳಿದ್ದು ಅಂತೀರಿ. ರಾಷ್ಟ್ರಪತಿಗಳಿಗೆ ವಾಡಿಕೆ ಭಾಷೆಯಲ್ಲಿ ಏಕವಚನ ಬಳಸ್ಬಿಡ್ಬೋದೇನು? ಮತ್ತೆ ಸಂವಿಧಾನದ ಇಡೀ ಪ್ರತಿಪಾದಕರು, ಸಂವಿಧಾನದ ಪುನರುತ್ಥಾನ, ಸಂವಿಧಾನದ ರಕ್ಷಣೆ, ಸಂವಿಧಾನಾತ್ಮಕವಾಗಿ ರಾಷ್ಟ್ರಪತಿಗಳನ್ನು, ಪ್ರಧಾನಿಗಳನ್ನು ಏಕವಚನದಲ್ಲಿ ಮಾತಾಡ್ಬಿಡ್ಬೋದೇನು? ಶೋಷಿತರ ವರ್ಗದಿಂದ ಬಂದಂಥ ಮಹಿಳೆ ರಾಷ್ಟ್ರಪತಿಯವರು, ನೀವು ಶೋಷಿತರ ಸಮಾವೇಶದಲ್ಲೇ ಶೋಷಿತರ ಪ್ರಾತಿನಿಧಿಕವಾದಂಥ ಪ್ರಥಮ ಪ್ರಜೆಯನ್ನು ಅವಮಾನಿಸಿದಿರಿ. ಆಗ ನಿಮ್ಮ ಎದೆಯಲ್ಲಿದ್ದಂಥ ಮೂಲಭೂತವಾದಂಥ ಭಾವ ಯಾವುದು? 14 ಬಾರಿ ಬಜೆಟನ್ನು ಮಂಡಿಸಿದ್ರಿ ಅಂತ ಹೇಳ್ತೀರಿ. ನಿಮ್ಮ ಬಜೆಟಲ್ಲಿ ಶೋಷಿತ ವರ್ಗಕ್ಕೆ ಏನು ಹವಿರ್ಭಾಗವನ್ನು ಆರ್ಥಿಕವಾಗಿ ಕೊಟ್ಟಿದ್ದೀರಿ ಅದನ್ನು ತೆಗೆದಿಡಿ, ತೋರಿಸಿ. ಈಗ ಬಂದು ವೀರಾವೇಶದ ಭಾಷಣ ಮಾಡ್ತೀರಿ. 14 ಬಜೆಟಲ್ಲಿ ಆ ವೀರತ್ವ, ಆ ಶೂರತ್ವ, ಅವರಿಗೇನಾದರೂ ನಾವು ಮಾಡಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಅವರನ್ನು ಒಂದು ಅಭಿವೃದ್ಧಿಯ ಪಥದತ್ತ ಕೊಂಡೋಗುವ ಕೆಲಸವನ್ನು ಮಾಡಬೇಕು ಅಂತ ಯಾಕೆ ಅನಿಸಿಲ್ಲ ನಿಮಗೆ? ಅಂದರೆ ಸಂಪೂರ್ಣವಾಗಿ ಕಾಂಗ್ರೆಸ್ಸಿಗೆ ಇವತ್ತು ದಿಕ್ಕು ಕೆಟ್ಟಂಥ ಬುದ್ಧಿ. ರಾಮ ಬೇಕು ಅನ್ನುವಂಥದ್ದಿದೆ, ಇನ್ನೊಂದು ಕಡೆ ರಾಮನನ್ನು ಹೊಡಿತೀರಿ. ಧರ್ಮ ಬೇಕು ಅಂತಿದೆ, ಇನ್ನೊಂದು ಕಡೆ ಇನ್ನೊಂದು ಧರ್ಮದವರಿಗೆ ಬೇಜಾರಾಗತ್ತೆ, ಅಲ್ಪಸಂಖ್ಯಾತರ ಓಟ್ ಕೈ ತಪ್ಪೋಗ್ಬೋದು, ಆದ್ದರಿಂದ ಹಿಂದೂಗಳನ್ನು ಎಲ್ಲಿ ಸಿಗುತ್ತೋ ಅಲ್ಲಿ ಮಟ್ಟ ಹಾಕುವ ಕೆಲಸ ಮಾಡ್ತಾ ಇದ್ದೀರಿ. ಇದು ನಡೆಯುವುದಿಲ್ಲ. ನೈಚಲೇಕ ನಿಮ್ಮದು ಸಂವಿಧಾನದ ಬದ್ಧವಾಗಿ ಅವತ್ತು ಅಲ್ಲಿ ಸಂಸತ್ತಿನಲ್ಲಿ ಅಸಂವಿಧಾನಿಕವಾಗಿ ನಡ್ಕೊಂಡಿರುವಂಥ ಅಮಾನತುಗೊಳಿಸಿದಾಗ ಸಂವಿಧಾನದ ಹೊರಗೆ, ಅದು ಸಂಸತ್ತಿನ ಹೊರಗೆ ಬಂದು ನೈ ಚಲೆಗ ಅಂಥೇಳಿ ನಿಮ್ಮದು ಹೋರಾಟ ಇತ್ತಲ್ಲ. ಈಗ BJP ಅವರು ಹೇಳುವ ಕಾಲ ಬಂದಿದೆ, ನೈ ಚಲೆಗ. ನಿಮ್ಮ ಈ ಸರ್ವಾಧಿಕಾರದ ಧೋರಣೆ, ದೇಶದ್ರೋಹದ ಧೋರಣೆ, ಧರ್ಮದ್ರೋಹದ ಧೋರಣೆ, ಆರಾಧನಾ ಸಂಸ್ಕೃತಿಯ ಪ್ರತೀಕವಾಗಿ ನಿಂತಂಥ ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಹನುಮ ಇರ್ಬೋದು, ಶಿವ ಇರ್ಬೋದು, ಇಂಥ ನಮ್ಮ ಭಕ್ತಿಯ ಆರಾಧ್ಯ ದೇವಾನುದೇವತೆಗಳನ್ನು ಮೇಲೆ ನೀವು ಮಾಡುವಂಥ ಈ ಅನಾಚಾರ, ಅತ್ಯಾಚಾರ ಇದೆಯಲ್ಲ, ಇದು ಭಾವನಾತ್ಮಕವಾದ ಸಮಸ್ಯೆ. ಇವತ್ತು ಇಡೀ ರಾಜ್ಯ ಹನುಮಧ್ವಜದ ವಿರುದ್ಧ ಪ್ರತಿಭಟನೆಯಲ್ಲಿ ಸಾವಿರ ಜನ ಸಾಗರೋಪಾದಿಯಲ್ಲಿ ಏಕೀಭವಿಸಿದ್ದಾರೆ ಅಂತಂದರೆ ಅದು ಭಾವನಾತ್ಮಕವಾದ ಪ್ರಶ್ನೆ, ಅದು ಧರ್ಮದ ಪ್ರಶ್ನೆ, ನಂಬಿಕೆಯ ಪ್ರಶ್ನೆ, ಆರಾಧನೆಯ ಪ್ರಶ್ನೆ. ಅದು ನೀವು ಒಂದು ಕೈಯಲ್ಲಿ ಸಲಾಮ್ ಹೊಡೆದು ಇನ್ನೊಂದು ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ತಿರುಗಾಡುವಂಥ ನಿಮ್ಮ 75 ವರ್ಷದ ಈ ನಾಟಕ ಇದೆಯಲ್ಲ, ಅದು ಜನಕ್ಕೆ ಅರ್ಥ ಆಗೋಗಿದೆ. ಹಾಗಾಗಿನೇ ನಿಮ್ಮ ಈ ಒಳಗಿನ ಸತ್ಯ ಜನಕ್ಕೆ ಗೊತ್ತಿದೆ. ನೀವು ಬಹಿರಂಗದಲ್ಲಿ ಆಡುವ ನಾಟಕ, ಆ ನಿಮ್ಮ ವೇಷಭೂಷಣ,
ನಿಮ್ಮ ಬೂಟಾಟಿಕೆಯ ಮಾತು. ನೀವು ಹೋಗಿ ರಾಮನ ದೇವಸ್ಥಾನಕ್ಕೂ ಹೋಗುವವರು, ಅಲ್ಲೂ ನಾಮ ಹಾಕ್ಕೊಳ್ಳುವುದು. ಆದರೆ ನೀವು ಕೊನೆಗೂ ಹಿಂದೂಗಳ ಎದೆಗೆ ನೀವು ಧರ್ಮದ್ರೋಹದ ನಾಮವನ್ನು ಹಾಕ್ತೀರಿ, ನೀವು ಬಿಡುವವರಲ್ಲ ಅನ್ನುವಂಥ ಸತ್ಯ ಸಾಮಾಜಿಕವಾಗಿ ಸಾಮೂಹಿಕವಾಗಿ ಸಂಪೂರ್ಣ ಅರ್ಥ ಆಗಿದೆ. ಅದರ ಪರಿಣಾಮವೇ ಇವತ್ತು ಕಾಂಗ್ರೆಸ್ಸು ಛಿದ್ರಗೊಳ್ತಾ ಇದೆ. ನಿಮ್ಮ ಅಧೀರಗೊಂಡಂಥ, ಅಸ್ಥಿರಗೊಂಡಂಥ, ದಿಗಿಲುಗೊಂಡಂಥ ಪ್ರತಿ ಒಂದು ಚಹರೆ ನಿಮ್ಮ ಪ್ರತಿ ಹೆಜ್ಜೆಯಲ್ಲಿ ಗೊತ್ತಾಗ್ತಾ ಇದೆ. ಏನಂತ ಭಾವಿಸಿದರೆ ಹನುಮಧ್ವಜ ಅಂದರೆ ಆ ಧ್ವಜವನ್ನು ಏನಾದರೂ ಇಳಿಸಿಬಿಡ್ಬೋದಾ ಯಾವ ಕ್ಷಣದಲ್ಲೂ, ಯಾವ ಇದರಲ್ಲೂ, ಹೊತ್ತಿನಲ್ಲೂ? ಹಾಗೆಯೇ ರಾಷ್ಟ್ರಧ್ವಜ ಅಂದರೆ ಏನು ಅಂತ ಭಾವಿಸಿದಿರಿ? ಸಂವಿಧಾನದ ಬಗ್ಗೆ ಭಯಂಕರ ಪ್ರಕಾಂಡ ಭಾಷಣ ಮಾಡ್ತೀರಿ. ಸಂವಿಧಾನಾತ್ಮಕವಾಗಿ ಅಥವಾ ಆಡಳಿತಾತ್ಮಕವಾಗಿ ನಿಮಗೆ ಬೇಕಾದ ಹಾಗೆ ರಾಷ್ಟ್ರಧ್ವಜವನ್ನು ಎಲ್ಲಿ ಬೇಕಾದರೂ ಹಾರಿಸಿಬಿಡ್ಬೋದೇನೋ? ಅಂದರೆ ಹನುಮಧ್ವಜವನ್ನು ಇಳಿಸಿದ್ದಕ್ಕೆ ನೀವು ಮಾಡಲಿಕ್ಕೆ ಕೊಟ್ಟದ್ದೇನು? ರಾಷ್ಟ್ರಧ್ವಜ. ಈಗ ರಾಷ್ಟ್ರಧ್ವಜವನ್ನು ಇಳಿಸಬೇಕು ಅಂತ ನೀವು ಹೇಳ್ತೀರಿ ಅಂತಾದರೆ ನೀವು ರಾಷ್ಟ್ರಧ್ವಜದ ವಿರೋಧಿಗಳು ಅಂತಾಯಿತು, ರಾಷ್ಟ್ರದ್ರೋಹಿಗಳು ಅಂತಾಯ್ತಲ್ವಾ? ಅದಕ್ಕೆ ಆ ಥರದ ಕೌಂಟ್ರ್ ಕೊಡ್ಲಿಕ್ಕೆ ಹೊರಟದ್ದು ನೀವು. ಕಡಿಮೆಯವರಲ್ಲ ನೀವು. ಮನೆಯಲ್ಲಿ, ಬೀದಿಯಲ್ಲಿ ಹನುಮಧ್ವಜ ಹಾರ್ತಾ ಇದೆ. ಇವತ್ತು ಏನು ಮಾಡ್ತಿದ್ದೀರಿ? ಏನು ಮಾಡಲಿಕ್ಕೆ ಸಾಧ್ಯ ಇದೆ ನಿಮಗೆ? ಬೆಂಕಿ ಕೊಳ್ಳಿಯಲ್ಲಿ ತಲೆ ತರಿಸ್ಕೊಂಡ್ರಿ ಅಂತ ನಾನು ನಿನ್ನೆನೂ ಹೇಳ್ತಾ ಇದ್ದೆ, ಇವತ್ತು ಅದನ್ನು ಹೇಳ್ತಾ ಇದ್ದೇನೆ. ಅನಾವಶ್ಯಕವಾಗಿ ಜನಾಕ್ರೋಶವನ್ನು, ಜನವಿರೋಧವನ್ನು, ಸಮಾಜ ವಿರೋಧವನ್ನು, ಧರ್ಮ ವಿರೋಧವನ್ನು ನೀವು ಸೆರಗಿನಲ್ಲಿ ಕಟ್ಕೊಂಡ್ರಿ. BJPಯವರಿಗೆ ಇವತ್ತು ಜನತಾದಳದವರಿಗೆ ನೀವೇ ಅಸ್ತ್ರ ಕೊಟ್ಟದ್ದು. ಅವರಿಲ್ಲದೆ ಪ್ರತಿಭಟನೆಗೆ ಬರ್ತಿರಲಿಲ್ಲ. ಅಂದರೆ ರಾಜಕೀಯ ಸೂಕ್ಷ್ಮತೆ, ನೈಪುಣ್ಯತೆ ಇಲ್ಲದೇ ಇದ್ದಾಗ ಹೆಡ್ಡ, ದಡ್ಡ, ದುರಂಕಾರಿ, ಭ್ರಷ್ಟ ಮಾಡಬಹುದಾದಂಥ ಈ ದುಡುಕಿನ ಕೆಲಸ ಇದೆಯಲ್ಲ, ಅದು ಹನುಮಧ್ವಜವನ್ನು ಇಳಿಸುವಂಥ ಕೆರಗೋಡು ಗ್ರಾಮದ ಕೆಲಸ ಆಗಿದೆ ಕಾಂಗ್ರೆಸ್ನಿಂದ. ಅದಕ್ಕೀಗ ಬೆಲೆ ತೆರುವಂಥ ಕ್ಷಣ ಬಹಳ ಹತ್ತಿರದಲ್ಲೇ ಇದೆ. ಇದನ್ನು ನೀವು ಅಷ್ಟು ಸುಲಭದಲ್ಲಿ ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಒಳಗಿನ ನಿಜವಾದ ಧ್ಯೇಯ, ಉದ್ದೇಶ, ನೀವು ಯಾರ ಪರವಾಗಿದ್ದೀರಿ, ಯಾರ ಪರವಾದಂಥ ಆಡಳಿತ ಮಾಡ್ತೀರಿ, ಅದರ ಸ್ಪಷ್ಟವಾದಂಥ ದಾಖಲೆ ಮತ್ತು ಸೂಚನೆ ಈ ಪ್ರಕರಣ. ಇವತ್ತು ಯಾವುದೇ ರೀತಿಯಲ್ಲೂ ನೀವು ಅದನ್ನು ರಾಜಕೀಯ BJP ಮತ್ತು JDS ರಾಜಕೀಯ ಮಾಡ್ತದೆ ಅಂತ ಹೇಳಿದ್ರು ನೀವು ಅದನ್ನು ದಕ್ಕಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಮುಂದುವರೆದು ಆಗಿದೆ, ಆಮೇಲೆ ಆಸ್ಫೋಟಗೊಂಡಾಗಿದೆ. ಮತ್ತು ನೀವು ಮಾಡಿದಂಥ ಧರ್ಮದ್ರೋಹದ ಕೆಲಸ ಇಡೀದಾಗಿ ಬೆತ್ತಲುಗೊಂಡಿದೆ. ನೀವು ದೇವಸ್ಥಾನಕ್ಕೆ ಹೋಗಿ ಜನವಾರ ಹಾಕ್ಕೊಂಡ್ರೂ ನಿಮ್ಮನ್ನು ನಂಬೋದಿಲ್ಲ, ದೇವಸ್ಥಾನಕ್ಕೆ ಹೋಗಿ ನಾಮ ಹಾಕ್ಕೊಂಡ್ರೂ ನಿಮ್ಮನ್ನು ನಂಬೋದಿಲ್ಲ. ಸೋಮನಾಥವನ್ನು ನೀವು ಕಟ್ಟಲಿಕ್ಕೆ ಬಿಡದೇ ಇದ್ದಂಥವರು ಇಡೀದಾಗಿ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಸಂಪೂರ್ಣವಾಗಿ ಒಡೆದು ಮಸೀದಿ ಕಟ್ಟದಂಥ ಇತಿಹಾಸವನ್ನೇ ನಿಜವಾದ ಇತಿಹಾಸ ಅಥವಾ ಅವರ ಪರವಾಗಿಯೇ ಅದನ್ನು ಶಾಶ್ವತೀಕರಿಸಬೇಕು ಅನ್ನುವ ಕಾರಣಕ್ಕಾಗಿ ಇತಿಹಾಸವನ್ನು ತಿರುಚಿದವರು. ಒಂದೊಂದಾಗಿ ಎಲ್ಲವೂ ಹೊರಗೆ ಬರ್ತಾ ಇದೆ. ರಾಮನ ಪುನರ್ ಪ್ರತಿಷ್ಠಾಪನೆಯ ನಂತರ ಇಡೀ ದೇಶದ ಬಹುಸಂಖ್ಯಾತರು ಯಾವ ಮಟ್ಟದಲ್ಲಿ ಒಂದಾಗಿದ್ದಾರೆ ಅಂತಂದರೆ ಆ ಭಾವನಾತ್ಮಕವಾದ ಬಂಧವನ್ನು ಯಾವುದೇ ಕಲುಷಿತ ರಾಜಕೀಯವು, ಸುಳ್ಳುಗಳು ಮತ್ತು ಬಿಟ್ಟಿ ಗ್ಯಾರಂಟಿಗಳು ಅದನ್ನು ವಿಚಲಿತಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇಂಪಾಸಿಬಲ್. ಅದರ ಮೇಲಿಂದ ಮೇಲೆ ಮತ್ತೆ ನೀವು ಧರ್ಮದ್ರೋಹದ ಕೆಲಸ ಮಾಡ್ತಾ ಇದ್ದೀರಿ. ಮತ್ತೆ ನೀವು ಹಿಂದೂ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ಹಿಂದೂಗಳ ಭಾವನೆಗೆ ಮತ್ತೆ ನೀವು ಇರಿತಾ ಇದ್ದೀರಿ. ಅದರ ಪರಿಣಾಮವನ್ನು ನೀವು ಅನುಭವಿಸ್ತಾ ಇದ್ದೀರಿ. ಮತ್ತು 24ರ ಚುನಾವಣೆಯಲ್ಲಿ ನಿಮ್ಮ ಕನಸೇನಿತ್ತೋ ಅದು ಬಿಡಿ. ನಿಮ್ಮ ಅಸ್ತಿತ್ವದ ಸಂಖ್ಯೆಗಳೂ ಬರುವುದು ನಿಶ್ಚಿತ ಅಲ್ಲ. ಮತ್ತು ಅದು ಆ ರೀತಿಯಲ್ಲಿ ನಿಮ್ಮ ಅವಸಾನದ ಸೂಚನೆಗಳು, ಸಂಖ್ಯೆಗಳು ನಿಮ್ಮನ್ನು ಎದುರುಗೊಳ್ಳಲಿವೆ ಅನ್ನುವುದಂಥದ್ದನ್ನು ಒಬ್ಬ ಸಾಮಾನ್ಯ ಕೂಡ ಹೇಳ್ತಾನೆ. ರಾಜಕೀಯ ತಜ್ಞ ಬೇಕಾಗಿಲ್ಲ ಅದಕ್ಕೆ. ಸಾಮಾನ್ಯ ಕೂಡ ಹೇಳುವಷ್ಟು ಇವತ್ತು ಕಾಂಗ್ರೆಸ್ಸು ಧರಾಶಾಹಿಯಾಗಿದೆ, ದಿಕ್ಕು ತಪ್ಪಿದೆ, ಹದ ತಪ್ಪಿದೆ, ನೆಲೆ ತಪ್ಪಿದೆ,
ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ, ಒಬ್ರಿಗೊಬ್ರಿಗೂ ಒಂದೊಂದು ಮಾತಾಡ್ತಾರೆ, ಯಾರಿಗೂ ಒಂದು ಏಕಸೂತ್ರ ಇಲ್ಲ, ಯಾರ ಮೇಲೆ ಯಾರಿಗೆ ಕಮಾಂಡಿಂಗೂ ಇಲ್ಲ. ಹಾಗಾಗಿ ಹೈಕಮಾಂಡಿಗೆ ಬೆಲೆಯೂ ಇಲ್ಲ. ನಮಸ್ತೆ.